ಧರ್ಮಸ್ಥಳದ ಅರಣ್ಯದಲ್ಲಿ ಮೂರನೇ ದಿನದ ಶೋಧ ಕಾರ್ಯ ನಡೀತಾ ಇದೆ. ಅನಾಮಿಕ ತೋರಿಸಿದಂತಹ ಎರಡನೆಯ ಜಾಗದಲ್ಲಿ ಶೋಧ ಕಾರ್ಯ. ನೇತ್ರಾವತಿ ತೀರದಲ್ಲಿ ಸಮಾಧಿಯ ರಹಸ್ಯ ಬಯಲಾಗುತ್ತಾ? ಎರಡನೆಯ ಜಾಗದಲ್ಲೂ ಕೂಡ ಯಾವುದೇ ಕಳೆಬರ ಸಿಕ್ಕಿಲ್ಲ. 6 ಅಡಿ ಆಳ, 5 ಅಡಿ ಅಗಲ ಅಗೆದ್ರೂ ಕೂಡ ಏನೂ ಸಿಗಲಿಲ್ಲ. ಮೂರನೇ ಜಾಗದಲ್ಲಿ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. ನಿನ್ನೆ ಪಾಯಿಂಟ್ 1 ನಲ್ಲಿ ಅಗಿಯಲಾಯಿತು, ಅಲ್ಲೂ ಕೂಡ ಯಾವುದೇ ಕಳೆಬರ ಸಿಕ್ಕಿರಲಿಲ್ಲ. ಇವತ್ತು ಎರಡನೆಯ ಪಾಯಿಂಟ್, ಅಲ್ಲೂ ಕೂಡ ಏನೂ ಸಿಗಲಿಲ್ಲ. ಈಗ ಪಾಯಿಂಟ್ 3 ಅಗಿತಾ ಇದ್ದಾರೆ ಕಾರ್ಮಿಕರು. ಎಸಿ ಸಮ್ಮುಖದಲ್ಲಿಯೇ ಆಗ್ತಾ ಇರುವ ಕಾರ್ಯಾಚರಣೆ ಇದು. ಹಾಗಾದ್ರೆ ಪಾಯಿಂಟ್ 3 ನಲ್ಲಿ ಏನಾದರೂ ಸಿಗತ್ತ? ಇವತ್ತು ಬೇಗನೆ ಗುಂಡಿ ಅಗೆಯುವ ಕಾರ್ಯ ಶುರುವಾಯಿತು. ಅತಿ ಶೀಘ್ರವೇ ಎರಡನೆಯ ಪಾಯಿಂಟ್ ನಲ್ಲಿ ಕಾರ್ಮಿಕರು ಅಗೆದಿದ್ದಾರೆ. 30 ಕಾರ್ಮಿಕರು ಇವತ್ತು ಈ ಕಾರ್ಯದಲ್ಲಿ ತೊಡಗಿಕೊಂಡಿರುವಂಥದ್ದು. ಒಂದನೆಯ ಗುಂಡಿ 15 ಅಡಿ ಅಗಲ ಅಗೆದಿದ್ದಾರೆ. ಎರಡನೆಯ ಗುಂಡಿ 6 ಅಡಿ ಅಗಲ, 6 ಅಡಿ ಆಳ. ಆದರೆ ಫಲಿತಾಂಶ ಏನು ಸಿಕ್ಕಿಲ್ಲ. ಒಂದನೇ ಗುಂಡಿಯಲ್ಲೂ ಕೂಡ ಫಲಿತಾಂಶ ಶೂನ್ಯ. 15 ಅಡಿ ಅಗಲ, 8 ಅಡಿ ಆಳ, ಏನು ಸಿಕ್ಕಿಲ್ಲ. ಇವತ್ತು ಪಾಯಿಂಟ್ ನಂಬರ್ 2, ಅಲ್ಲೂ ಕೂಡ ಏನು ಸಿಕ್ಕಿಲ್ಲ. ಈಗ ಪಾಯಿಂಟ್ 3 ಅಗೆಯಲಾಗ್ತಾ ಇದೆ. ಮೊದಲ 2 ಜಾಗದಲ್ಲಿ ಸಿಗದ ಕಳೆಬರ, ಮೂರನೇ ಜಾಗದಲ್ಲಿ ಸಮಾಧಿ ಅಗೆಯುವ ಕಾರ್ಯ ಈಗ ಶುರುವಾಗಿದೆ. 20 ಕಾರ್ಮಿಕರಿಂದ ಗುಂಡಿ ಅಗೆಯಲಾಗ್ತಾ ಇದೆ. ಮೂರನೇ ಜಾಗದಲ್ಲೂ 6 ಅಡಿ ಉದ್ದ, 5 ಅಡಿ ಅಗಲ. ಮೊದಲ 2 ಜಾಗದಲ್ಲಿ ಸಿಗದಂತಹ ಅಸ್ಥಿ ಪಂಜರ ಈಗ ಪಾಯಿಂಟ್ 3 ಯಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. SIT ಇಂದ ಮುಂದುವರೆದಂತಹ ಕಾರ್ಯಾಚರಣೆ. ಪಾಯಿಂಟ್ 3 ಅನ್ನ ಕಾರ್ಮಿಕರು ಅಗಿತಾ ಇದ್ದಾರೆ. 20 ಕಾರ್ಮಿಕರು ಸ್ಥಳದಲ್ಲಿದ್ದಾರೆ. ಎಸಿ ಸಮ್ಮುಖದಲ್ಲಿಯೇ ಗುಂಡಿಯನ್ನ ಅಗೆಯಲಾಗ್ತಾ ಇದೆ. SIT ಅಧಿಕಾರಿಗಳಿದ್ದಾರೆ, ಕಂದಾಯ ಇಲಾಖೆ ಅಧಿಕಾರಿಗಳಿದ್ದಾರೆ, ವೈದ್ಯರ ಟೀಮ್ ಇದೆ. ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್. ಈಗ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಭರತ್, ಮೊದಲ ಗುಂಡಿ, ಎರಡನೆಯ ಗುಂಡಿ ಅಂದ್ರೆ ಪಾಯಿಂಟ್ 1, ಪಾಯಿಂಟ್ 2 ಎರಡನ್ನೂ ಕೂಡ ಆಗಿದೆ, ಏನೂ ಸಿಕ್ಕಿಲ್ಲ. ಈಗ ಪಾಯಿಂಟ್ ನಂಬರ್ 3ಗೆ ಮುಂದಾಗಿದ್ದಾರೆ. ಅಲ್ಲಿ ಅಗಿಯುವ ಕೆಲಸ ಆಗ್ತಾ ಇದೆ. ಸೊ ಎಷ್ಟೊತ್ತಾಯ್ತು ಈ ಕಾರ್ಯ ಆರಂಭ ಆಗಿ? ಎಷ್ಟೊತ್ತಿಗೆ ಮುಗಿಬಹುದು? ವೀಣಾ, ಹೌದು, ಈಗಾಗಲೇ ಈ ಒಂದು ಕಾರ್ಯ ಆರಂಭವಾಗಿ, ಮೂರನೇ ಗುಂಡಿಯನ್ನು ಅಗೆಯುವ ಕಾರ್ಯ ಆರಂಭವಾಗಿ 1 ಗಂಟೆಗಳ ಕಾಲ ಆಗ್ತಾ ಬಂತು. ಇನ್ನೂ ಕೂಡ 1 ಗಂಟೆ ಹೋಗಬಹುದು ಅಂತ ಅನ್ಸುತ್ತೆ. ಆದರೆ ಅವರು ಅದನ್ನ ಮುಗಿಸದೆ ಊಟದ ವಿರಾಮವನ್ನು ತೆಗೆದುಕೊಳ್ಳುವ ರೀತಿ ಕಾಣ್ತಾ ಇಲ್ಲ. ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಜನರಿಗೊಂದು ಕುತೂಹಲ ಇದೆ, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ಆ ಜಾಗಕ್ಕೂ ಕೂಡ ನಾವು ಬೇರೆ ಜಾಗದಿಂದ, ಯಾಕಂದ್ರೆ ನೇತ್ರಾವತಿ ಸ್ನಾನಘಟ್ಟದ ಪಕ್ಕದ ಜಾಗದಿಂದ ನಮಗೆ ಎಂಟ್ರಿ ಆಗೋದಕ್ಕೆ ಆಗೋದಿಲ್ಲ, ಮತ್ತು ಆ ಜಾಗದಿಂದ ಇಲ್ಲಿಗೆ ಬರ್ಲಿಕ್ಕೂ ಕೂಡ ಬಹಳ ಕಷ್ಟದ ಸಿಚುವೇಶನ್ ಇದೆ, ಬಹಳ ಬರ್ಲಿಕ್ಕೂ ಕೂಡ ಆಗೋದಿಲ್ಲ. ಆದ್ರೆ ಬೇರೆ ಜಾಗಗಳಿಂದ ಆ ಒಂದು ಜಾಗವನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ನಾನು ಮಾಡ್ತಾ ಇದ್ದೀನಿ. ಇದು ಬಹಳಷ್ಟು ದೂರದಲ್ಲಿರುವಂತಹ ಜಾಗ. ಆ ನೇತ್ರಾವತಿ ಸ್ನಾನಘಟ್ಟದಿಂದ ಬೇರೊಂದು ಜಾಗಕ್ಕೆ ಹೋಗುವ ಪ್ರದೇಶ. ಝೂಮ್ ಮಾಡ್ತಾ ಇದ್ದಾರೆ ನಮ್ಮ ಕ್ಯಾಮರಾಮನ್. ಇದು ಕೊನೆಯ ಲಾಸ್ಟ್, ಇದಕ್ಕಿಂತ ಹೆಚ್ಚು ಝೂಮ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇಷ್ಟು ಝೂಮ್ ನಲ್ಲಿ ಆ ಒಂದು ಜಾಗ, ಈ ಪೊಸಿಷನ್ ನ ಒಳಭಾಗದಲ್ಲಿ ಅವರು ಇದ್ದಾರೆ. ಅವರು ಅದನ್ನ ಮಾಡ್ತಾ ಇದ್ದಾರೆ. ಅವರಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಟ್ಟು ಈಗ ಮೂರನೇ ಜಾಗವನ್ನ ಅಗೆಯುವಂತ ಪ್ರಕ್ರಿಯೆ ಆರಂಭ ಆಗಿದೆ. ಆರಂಭ ಆಗಿ 1 ಗಂಟೆಗಳ ಕಾಲ ಆಗ್ತಾ ಬಂತು. ಎರಡನೇ ಜಾಗವನ್ನ ಸುಮಾರು 6 ಅಡಿಗಳಷ್ಟು ಆಳಕ್ಕೆ ಅಗೆದಿದ್ದಾರೆ. 4 ಫೀಟ್ಗಳಷ್ಟು ಉದ್ದಕ್ಕೆ ಒಂದು ಅಗೆಯುವಂತ ಪ್ರಕ್ರಿಯೆ ಆಗಿದೆ. ಇಲ್ಲಿ ಗಮನಿಸಬೇಕಾದಂತ ಅಂಶ, ಒಂದು ವಿಚಾರವನ್ನ ನಾವು ಬಹಳ ಕ್ಲಿಯರ್ ಆಗಿ ಗಮನಿಸಬೇಕು. ನಿನ್ನೆಯವರೆಗೂ ಕೂಡ, ನಿನ್ನೆ ಒಂದು ಇಡೀ ದಿನ ಆತನ ಅಷ್ಟೂ ಆಗ್ರಹಗಳನ್ನು ಒಪ್ಪಿ ಅಲ್ಲಿಗೆ ಬೇಕಾದ JCB ಅನ್ನು ತರಿಸಿದ್ರು, ಡಾಗ್ ಸ್ಕ್ವಾಡ್ ಅನ್ನು ತರಿಸಿದ್ರು, ಎಲ್ಲವನ್ನ ತರಿಸಿ ಕೇವಲ ಒಂದು ಗುಂಡಿಯನ್ನ ಅಗಿಲಿಕ್ಕೆ ಸುಮಾರು ಒಂದು ಇಡೀ ದಿನವನ್ನ ಅವರು ತೆಗೆದುಕೊಂಡ್ರು. ಅಂದ್ರೆ ಮಧ್ಯಾಹ್ನ
11 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೂ ಕೂಡ ನಿನ್ನೆ ಒಂದು ಗುಂಡಿಯಲ್ಲಿ ಆ ಪ್ರಕ್ರಿಯೆಗಳು ನಡೀತಾ ಇತ್ತು. ಆದರೆ ಇವತ್ತು ಅಂತಹ ಪ್ರಕ್ರಿಯೆಗಳನ್ನ ಹೊರತುಪಡಿಸಿ ಆ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನ ನೋಡಿ ಒಟ್ಟು 6 ಗುಂಡಿಗಳನ್ನ ಅಂದ್ರೆ 6 ಫೀಟ್ನಷ್ಟು ಆಳಕ್ಕೆ ಅಗಿತಾ ಇದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅದನ್ನ SITಗೆ ಕನ್ಫರ್ಮ್ ಮಾಡಬೇಕಷ್ಟೇ. ಆದರೆ ಕನ್ಫರ್ಮೇಶನ್ ಆಗಿರುವಂತಹ ಮಾಹಿತಿ 2 ಗುಂಡಿಗಳನ್ನ ತೋಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಸ್ಕೆಲಿಟನ್ ಸಿಕ್ಕಿಲ್ಲ, ಯಾವುದೇ ಕುರುಹುಗಳು ಸಿಕ್ಕಿಲ್ಲ, ಯಾವುದೇ ಡೀಟೇಲ್ಗಳಲ್ಲಿ ಸಿಕ್ಕಿಲ್ಲ. ಅಲ್ಲಿಂದ ತುಂಬಾ ಮುಂದಕ್ಕೆ ಹೋಗಿ 3ನೇ ಗುಂಡಿಯನ್ನ ಅಗೆಯುವ ಪ್ರಕ್ರಿಯೆಗಳಾಗ್ತಾ ಇದೆ. ಇವೆಲ್ಲವೂ ಕೂಡ ನೇತ್ರಾವತಿ ನದಿಯ ಜಲಾನಯನ ಪ್ರದೇಶಗಳು ಅಂದ್ರೆ ಆ ನೇತ್ರಾವತಿ ನದಿ ಹರಿಯುವಂತಹ ಅಕ್ಕಪಕ್ಕದ ಜಾಗಗಳೇನಿದೆ ಆ ಅಕ್ಕಪಕ್ಕದ ಜಾಗದ ಅರಣ್ಯ ಪ್ರದೇಶಗಳಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಳ್ತಂಗಡಿಗೆ ಈಗಾಗಲೇ SIT ಮುಖ್ಯಸ್ಥರಾಗಿರ್ತಕ್ಕಂಥ DGP ಪ್ರಣವ್ ಮೊಹಂತಿ ಅವರು ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಣವ್ ಮೊಹಂತಿ ಧರ್ಮಸ್ಥಳವನ್ನು ತಲುಪ್ತಾರೆ. ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಆ ಕಾಡಿನಲ್ಲಿ ನಡೀತಾ ಇರುವಂತಹ ಉತ್ಖನನ ಪ್ರಕ್ರಿಯೆಯನ್ನ ಅವರು ಕೂಡ ವೀಕ್ಷಣೆ ಮಾಡುವಂತ ಸಾಧ್ಯತೆಗಳು ಇರುವಂತದ್ದು. ಅದರ ಜೊತೆಗೆ ಅಧಿಕಾರಿಗಳ ಜೊತೆಗೂ ಕೂಡ ಮಾತುಕತೆ ನಡೆಸಬಹುದು. ಈಗಾಗಲೇ ಬೆಳ್ತಂಗಡಿಯಲ್ಲಿ DIG ಅನುಚೇತ್ ಇದ್ದಾರೆ. DIG ಅನುಚೇತ್ ಅವರ ಜೊತೆಗೂ ಕೂಡ ಅಲ್ಲೇ ಅನೌಪಚಾರಿಕವಾಗಿ ಮಾತುಕತೆಗಳಾಗಬಹುದು. ಈವರೆಗಿನ ಬೆಳವಣಿಗೆಗಳು ಮತ್ತು ಈವರೆಗಿನ ಪ್ರಗತಿಗಳ ಬಗ್ಗೆ ಮಾಹಿತಿಗಳು ಸಂಗ್ರಹ ಆಗಬಹುದು ಅಂತ ಅನಿಸುತ್ತೆ. ಹಾಗಾಗಿ ಈಗ ಒಂದು ನಿರ್ಧಾರಕ್ಕೆ ಬಂದಂತೆ ಕಾಣ್ತಾ ಇದೆ SIT. ಕೇವಲ 6 ಫೀಟ್ ಅಥವಾ ಅದಕ್ಕಿಂತ ಹೆಚ್ಚು ಹೋಗುವಂತದ್ದು ಗೊತ್ತಾಗ್ತಾ ಇಲ್ಲ. ಒಂದು ನಿಗದಿತವಾದ ಫೀಟ್ಗೆ ಆ ಕಾರ್ಯಾಚರಣೆಯನ್ನ ಉಳಿಸಿ ಆ ನಂತರ ಮುಂದಿನ ಪೊಸಿಷನ್ಗೆ ಹೋಗುವಂತ ನಿರ್ಧಾರಕ್ಕೆ ಬಂದ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದ್ರೆ ಇಲ್ಲಿ ಗಮನಿಸಬೇಕು, ಇದು ಕೇವಲ ಮ್ಯಾನ್ಯುವಲ್ ಆಗಿ ನಡೀತಾ ಇರುವಂತದ್ದು. ಯಾವುದೇ ರೀತಿಯಾದಂತಹ ಹಿಟಾಜಿ JCBಗಳು ಕಾಡಿನ ಒಳಗಡೆ ಹೋಗ್ತಾ ಇಲ್ಲ. ಅವರಿಗೆ ಆ ರೀತಿಯಾಗಿ ಹೋಗುವ ಅವಕಾಶಗಳು ಕೂಡ ಇಲ್ಲ. ಕೇವಲ ಮ್ಯಾನ್ಯುವಲ್ ಆಗಿ ನಡೀತಾ ಇರುವಂತಹ ಕಾರ್ಯಾಚರಣೆ. ಮ್ಯಾನ್ಯುವಲ್ ಕಾರ್ಯಾಚರಣೆ ಕಳೆದ 11ವರೆಗೆ ಆರಂಭದಲ್ಲಿ 2 ಇದನ್ನ 11ವರೆಗೆ ಆರಂಭ ಮಾಡಲಾಗಿತ್ತು. 11ವರೆಗೆ ಆರಂಭ ಮಾಡಿ ಈಗ ಅದನ್ನ 1 ಮುಗಿದಿದೆ. ಈಗ 3ನೇ ಕಾರ್ಯಾಚರಣೆ ಆಗ್ತಾ ಇದೆ. ಇದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅದು ಕೂಡ ಮುಕ್ತಾಯ ಆಗುವಂತ ನಿರೀಕ್ಷೆ ಇರುವಂತದ್ದು. ಎಸ್, ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.